ಇಷ್ಟವಿಲ್ಲದ ಮದುವೆ ಇಷ್ಟವಾದಾಗ ಅಧ್ಯಾಯ 7. ಅಪೇಕ್ಷಾ ತಂದೆ ರಮಣವರು ಸಿದ್ಧಾರ್ಥ್ ಕೈಗೆ ಅಪೇಕ್ಷಾ ಮದುವೆಯ ಕಾರ್ಡನ್ನು ಕೊಡ್ತಾರೆ. ಆ ಕಾರ್ಡನ್ನು ತೆಗೆದು ನೋಡಿದ ಸಿದ್ಧಾರ್ಥ್ಗೆ ಆ ಕಾರ್ಡ್ ಮೇಲೆ ಅಪೇಕ್ಷಾ ಹೆಸರು ಬೇರೆ ಯಾವುದೋ ಹುಡುಗನ ಜೊತೆ ಇರೋದನ್ನು ಕಂಡು ಸಿದ್ಧಾರ್ಥ್ ಕಣ್ಣಲ್ಲಿ ಅವನಿಗೆ ಗೊತ್ತಿಲ್ಲದ ಹಾಗೆ ಕಣ್ಣೀರು ತುಂಬಿಕೊಳ್ಳುತ್ತದೆ. ಅವನಿಗೆ ನಿಂತಲ್ಲೇ ಭೂಮಿನೇ ಕುಸಿತಾ ಇರೋ ಹಾಗೆ ಅವನ ಹೃದಯನೇ ಯಾರೋ ಕಿತ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಹಾಗೆ ಆಗುತ್ತೆ. ತಲೆಯೆಲ್ಲ ಸುತ್ತಿ ತಲೆ ತಿರುಗಾಗ ಆಗುತ್ತೆ. ಸಿದ್ಧಾರ್ಥ್ ನೋಡ್ತಾ ನಿಂತಿದ್ದ ರಮಣ್ ಅವರು, ಏನಾಯ್ತಪ್ಪ ಸಿದ್ಧಾರ್ಥ್, ಯಾಕೆ ಹಾಗೆ ನಿಂತ್ಕೊಂಡೆ? ಮದುವೆಗೆ ಖಂಡಿತ ಬರಬೇಕು. ನನಗೆ ಇನ್ನೂ ಸ್ವಲ್ಪ ಜನಕ್ಕೆ ಕಾರ್ಡ್ ಕೊಡೋದಿದೆ. ಹಾಗೆ ನೀನು ಕೂಡ ಮದುವೆಗೆ ಮಿಸ್ ಮಾಡದೆ ಖಂಡಿತ ಬರಲೇಬೇಕು ಅಂತ ಹೇಳಿ ಅಲ್ಲಿಂದ ಹೊರಟ್ರು ರಮಣ್ ಅವರು. ಸಿದ್ಧಾರ್ಥ್ ಬಾಯಿಯಿಂದ ಏನೂ ಮಾತುಗಳೇ ಹೊರಡಲಿಲ್ಲ. ಸರಿ ಅಂಕಲ್ ಅಂತ ಸುಮ್ಮನೆ ತಲೆ ಆಡಿಸಿದ. ಅವನಿಗೆ ಅಲ್ಲಿ ಒಂದು ಕ್ಷಣ ಕೂಡ ನಿಲ್ಲೋಕ್ಕೆ ಆಗಲಿಲ್ಲ. ದುಃಖದಿಂದ ಹೃದಯ ಒಡೆದು ಹೋಗಿತ್ತು. ಕಾರ್ ಹತ್ರ ಬಂದವನೇ ಕಾರ್ ತಗೊಂಡು ಸೀದಾ ಮನೆಗೆ ಬಂದ. ಅವನ ರೂಮ್ಗೆ ಹೋಗೋಕ್ಕೆ ಹೊರಟ ಸಿದ್ಧಾರ್ಥ್ ನನ್ನ ನೋಡಿದ ಸೀತಾಲಕ್ಷ್ಮಿ ಅವರು, ಸಿದ್ದು ಇವಾಗ ಬಂದೇನೋ, ಬಾ ಕಾಫಿ ಕುಡಿಯೋಣ ಅಂತ ಕರೆದರು. ಅದಕ್ಕೆ ಸಿದ್ದು, ನನಗೆ ಬೇಡ ಸಿದ್ದು, ಯಾಕೋ ತುಂಬ ತಲೆನೋವು, ನಾನು ಹೋಗಿ ಮಲಗ್ತೀನಿ, ನಾನೀಗ ಎದ್ದು ಬರೋವರೆಗೂ ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಸಿದ್ಧಾರ್ಥ್ ತನ್ನ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡ. ಅವನ ಕಣ್ಣಿಂದ ಕಣ್ಣೀರು ಸುರಿತಾನೇ ಇತ್ತು. ಅವನಿಗೆ ಆಗ್ತಿರೋ ದುಃಖ ತಡೆಯೋಕ್ಕೆ ಆಗಲಿಲ್ಲ. ಅವನ ತಾಯಿ ಫೋಟೋನ ಎದೆಗೆ ಅಪ್ಕೊಂಡು, ಅಮ್ಮ, ನಾನು ಮಾಡಿರೋ ತಪ್ಪಾದರೂ ಏನು, ನಾನಿನ್ನ ತುಂಬ ಇಷ್ಟಪಡ್ತೀನಿ, ನೀನು ಕೂಡ ನನ್ನ ಅರ್ಧಕ್ಕೆ ಬಿಟ್ಟು ಹೋದೆ. ಅಪೇಕ್ಷಾ ಅಲ್ಲಿ ನಿನ್ನನ್ನು ಕಂಡೆ ಅವಳನ್ನು ಹುಚ್ಚನಂತೆ ಪ್ರೀತಿ ಮಾಡ್ತಾ ಇದ್ದೀನಿ. ಆದರೆ ಅವಳು ಕೂಡ ಈಗ ನನ್ನನ್ನು ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದಾಳೆ. ನಾನು ಮಾಡಿರೋ ತಪ್ಪಾದರೂ ಏನು, ನನಗೆ ಯಾಕೆ ಹೀಗೆಲ್ಲ ಆಗ್ತಿದೆ, ನನಗೆ ಅವಳು ನನ್ನಿಂದ ದೂರ ಆಗ್ತಿದ್ದಾಳೆ ಅಂತ ಕಲ್ಪನೆ ಕೂಡ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಮ್ಮ. ನಾನು ಏನು ಮಾಡಲಿ, ಅವಳಿಲ್ಲದೆ ನನಗೆ ಒಬ್ಬನೇ ಬದುಕೋಕ್ಕೆ ಆಗ್ತಿಲ್ಲ ಅಮ್ಮ ಅಂತ ಅವರ ತಾಯಿ ಫೋಟೋ ಮುಂದೆ ಜೋರಾಗಿ ಅಳೋಕ್ಕೆ ಶುರು ಮಾಡಿದ ಸಿದ್ಧಾರ್ಥ್. ಅವನ ತಲೆಯಲ್ಲಿ ಏನೇನು ಯೋಚನೆಗಳು ಹತ್ತು ಸುಸ್ತಾಗಿ ಹಾಗೆ ಬೆಡ್ ಮೇಲೆ ಮಲ್ಕೊಂಡ. ರಾತ್ರಿ ಅವನು ಎಷ್ಟೊತ್ತಾದರೂ ರೂಮಿಂದ ಆಚೆನೇ ಬರಲಿಲ್ಲ. ಹತ್ತು ಸುಸ್ತಾಗಿ ಹಾಗೆ ನಿದ್ದೆಗೆ ಜಾರಿದ ಸಿದ್ಧಾರ್ಥ್. ಮೋಹನ್ ಅವರು ರಾತ್ರಿ ಮನೆಗೆ ಬಂದಾಗ 9 ಗಂಟೆ ಆಗಿತ್ತು. ಮನೆಗೆ ಬಂದ ಕೂಡಲೇ ಅವರ ತಾಯಿ ಹತ್ರ ಸಿದ್ಧಾರ್ಥ್ ಬಗ್ಗೆ ವಿಚಾರಿಸಿದರು. ಅದಕ್ಕೆ ಸೀತಾಲಕ್ಷ್ಮಿ ಅವರು, ಸಿದ್ಧಾರ್ಥ್ ಆಗಲೇ ಬಂದ, ನನಗೆ ತಲೆನೋವ್ತಿದೆ, ನಾನೀಗ ಎದ್ದು ಬರೋವರೆಗೂ ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ದ, ನಾನು ಎದ್ದೊಳ್ಸೋಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಮೋಹನ್ ಅವರು, ಸರಿ ಬಿಡಿ, ನಾನು ನೋಡ್ತೀನಿ ಅಂತ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಸೀದಾ ಮೇಲ್ಗಡೆ ಸಿದ್ಧಾರ್ಥ್ ರೂಮ್ಗೆ ಹೋದರು. ಸಿದ್ಧಾರ್ಥ್ ರೂಮ್ ಡೋರ್ ಲಾಕ್ ಆಗಿತ್ತು. ಸಿದ್ದು ಡೋರ್ ತೆಗೆಯೋ ಅಂತ ಡೋರ್ ತಟ್ಟಿದ್ರು. ಆದರೆ ಅವನು ತಲೆ ತೆಗಿಲೇ ಇಲ್ಲ. ಯಾಕೆ ತೆಗಿತಾ ಇಲ್ಲ ಇವನು ಅಂತ ಮತ್ತೆ ಡೋರ್ ತಟ್ಟಿದ್ರು. ಡೋರ್ ಬಡಿತಾ ಇದ್ದ ಶಬ್ದದಿಂದಾಗಿ ಎಚ್ಚರವಾದ ಸಿದ್ಧಾರ್ಥ್ ನಿಧಾನವಾಗಿ ಕಣ್ತೆರೆದು ನೋಡಿ ಮೇಲೆದ್ದು ಡೋರ್ನ ತೆಗೆದು ಸೀದಾ ಬಂದು ಬೆಡ್ ಮೇಲೆ ಕುತ್ಕೊಂಡ. ಅವನಿಂದೇನೆ ಬಂದ ಮೋಹನ್ ಅವರು ಸಿದ್ಧಾರ್ಥ್ ಮುಖನ ನೋಡಿದ್ರು. ಸಿದ್ಧಾರ್ಥ್ ಹತ್ತು ಅವನ ಕಣ್ಣು ಊದ್ಕೊಂಡಿತ್ತು, ಮುಖ ಎಲ್ಲ ಕೆಂಪಾಗಿತ್ತು. ಒಂದು ಕ್ಷಣ ಮೋಹನ್ ಅವ್ರಿಗೆ ಗಾಬರಿ ಆಯಿತು. ಸಿದ್ಧಾರ್ಥ್, ಏನಾಯ್ತು ನಿನಗೆ, ಯಾಕೆ ಹೀಗಾಗಿದ್ಯಾ ಅಂತ ಗಾಬರಿಯಿಂದ ಕೇಳಿದ್ರು. ಸಿದ್ಧಾರ್ಥ್ಗೆ ದುಃಖ ಉಮ್ಮಳಿಸಿ ಬರ್ತಾ ಇತ್ತು. ಅದನ್ನು ತಡೆಯೋಕ್ಕೆ ಆಗದೆ, ಏನೂ ಮಾತಾಡೋಕ್ಕೂ ಆಗದೆ ಮೋಹನ್ ಅವ್ರನ್ನ ಗಟ್ಟಿಯಾಗಿ ತಬ್ಕೊಂಡು ಅಳೋಕ್ಕೆ ಶುರು ಮಾಡ್ದ. ಮೋಹನ್ ಅವರಿಗೆ ಏನೂ ಅರ್ಥ ಆಗಲಿಲ್ಲ. ಸಿದ್ದು, ಮೊದಲು ಸಮಾಧಾನ ಮಾಡ್ಕೊ, ಅದೇನಾಯಿತು ಅಂತ ಮೊದಲು ನನ್ನ ಹತ್ರ ಹೇಳಪ್ಪ, ಯಾಕೆ ಈಗ ಅಳ್ತಿದ್ಯಾ, ಏನಾಗಿದೆ ನಿನಗೆ, ಏನು ಸಮಸ್ಯೆ, ಏನು ಇದ್ದರೂ ನನ್ನ ಹತ್ರ ಹೇಳು, ನಾನು ಸರಿ ಮಾಡ್ತೀನಿ ಅಂತ ದಯವಿಟ್ಟು ಮೊದಲು ನಾನು ನಿಲ್ಲಿಸು ಅಳೋದನ್ನ ಅಂತ ಅವನು ತಲೆ ನೆವರಿಸಿ ಸಮಾಧಾನ ಮಾಡಿದ್ರು. ಸಿದ್ಧಾರ್ಥ್ ಅಲ್ಲಿ ಟೇಬಲ್ ಮೇಲಿದ್ದ ನೀರು ಕುಡಿಸಿ ಸಮಾಧಾನ ಮಾಡಿ ನಂತರ, ಇವಾಗ ಹೇಳು, ಏನಾಯ್ತು ಕಂದ ಅಂತ ಕೇಳಿದರು. ಅದಕ್ಕೆ ಸಿದ್ಧಾರ್ಥ್ ಅಪೇಕ್ಷಾ ತಂದೆ ಮದುವೆ ಕಾರ್ಡ್ ತಂದು ಕೊಟ್ಟಿದ್ರು ಬಗ್ಗೆ ಹಾಗೆ ನಡೆದಿರೋ ಎಲ್ಲ ವಿಷಯನೂ ಹೇಳಿದ. ಅದಕ್ಕೆ ಮೋಹನ್ ಅವರು, ಅದಕ್ಕೆ ನೀನು ಯಾಕೆ ಈಗ ಹೇಳ್ತಿದ್ಯಾ, ನನ್ನ ಹತ್ರ ಮೊದಲೇ ಹೇಳಬೇಕಿತ್ತು ತಾನೇ, ಈಗಲೂ ಕಾಲ ಮಿಂಚಿಲ್ಲ, ನಾನು ಅವ್ರ ಮನೆಗೆ ಹೋಗಿ ಅವ್ರ ತಂದೆ ಹತ್ರ ಮಾತಾಡಿ ಎಲ್ಲನೂ ಸರಿ ಮಾಡ್ತೀನಿ, ನೀನು ಏನೂ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದರು. ಅದಕ್ಕೆ ಸಿದ್ಧಾರ್ಥ್, ಬೇಡಪ್ಪ, ನಾನು ಮಾತ್ರ ಅವಳನ್ನ ಪ್ರೀತಿಸ್ತಾ ಇದ್ದಿದ್ದು, ಆದರೆ ಅವಳು ನನ್ನನ್ನು ಪ್ರೀತಿಸ್ತಾ ಇದ್ದಾಳಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನಾನು ನನ್ನ ಪ್ರೀತಿ ಬಗ್ಗೆ ಅವಳ ಹತ್ರ ಯಾವತ್ತೂ ಹೇಳಿಲ್ಲ. ಒಂದು ವೇಳೆ ಅವಳು ಕೂಡ ನನ್ನ ಪ್ರೀತಿ ಮಾಡ್ತಿದ್ದರೆ ಅವಳು ಈ ಮದುವೆಗೆ ಖಂಡಿತ ಒಪ್ಕೊಳ್ತಾ ಇರಲಿಲ್ಲ. ಅವಳು ಈ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂದರೆ ಅವಳು ನನ್ನ ಪ್ರೀತಿ ಮಾಡ್ತಾ ಇಲ್ಲ ಅಲ್ವಾ? ಮೋಹನ್ ಅವರ ಮುಖಾನ ನೋಡಿದ ಸಿದ್ಧಾರ್ಥ್ ಬಾಯಿಯಿಂದ ಈ ಮಾತುಗಳನ್ನು ಕೇಳಿದ. ಮೋಹನ್ ಅವರಿಗೆ ಸಿದ್ಧಾರ್ಥ್ ನೋಡಿ ಅವರ ಕರುಳು ಹಿಡಿದಂಥ ಅನುಭವ ಆಯಿತು. ಸಿದ್ಧಾರ್ಥ್, ದಯವಿಟ್ಟು ಅಳಬೇಡ ಮಗನೇ, ಇದೆಲ್ಲ ಏನು ನಾನು ಸರಿ ಮಾಡ್ತೀನಿ ಕಣೋ, ಅವಳು ನಿನಗೆ ಇಷ್ಟ ಆಗಿದ್ದಾಳೆ ಅಂದಮೇಲೆ ಅವಳ ಜೊತೆ ನನ್ನ ಮದುವೆ ಮಾಡೋ ಜವಾಬ್ದಾರಿ ನಂದು ಪುಟ್ಟ, ದಯವಿಟ್ಟು ನೀನು ಬೇಜಾರಾಗಬೇಡ ಕಣೋ ಅಂತ ಮೋಹನ್
ಅವರು ಕೂಡ ಕಣ್ಣು ತುಂಬಿಕೊಂಡು ಸಿದ್ಧಾರ್ಥನ ಅಪ್ಪಿಕೊಂಡರು. ಅದಕ್ಕೆ ಇಲ್ಲ ಬೇಡಪ್ಪ, ಅವಳಿಗೆ ನಾನು ಇಷ್ಟ ಇಲ್ಲ ಅನಿಸುತ್ತೆ. ಅವಳನ್ನ ಪ್ರೀತಿ ಮಾಡಿದ್ದು ನಂದೇ ತಪ್ಪು. ಅವಳಿಗೆ ಹೇಗೆ ಇಷ್ಟ ಆಗುತ್ತೋ, ಯಾರು ಇಷ್ಟ ಆಗ್ತಾರೋ ಹಾಗೆ ಅವರ ಜೊತೆನೇ ಇರಲಿ ಬಿಡಿ ಅಂತ ಮೋಹನ್ ಅವರ ಎದೆಗೆ ಒರಗಿದ. ಅದಕ್ಕೆ ಮೋಹನ್ ಅವರು ಹೋಗ್ಲಿ ಬಿಡು ಮಗನೇ, ನಿನ್ನಂಥ ಹುಡುಗನ್ನ ಹೆಂಡತಿಯಾಗಿ ಬರೋ ಅದೃಷ್ಟ ಅವಳಿಗೂ ಇಲ್ಲ ಅನಿಸುತ್ತೆ ಅಂತ ಹೇಳಿದರು. ಅದಕ್ಕೆ ಸಿದ್ಧಾರ್ಥ್ ಅವ್ರ ತಂದೆನ ಮುಖ ನೋಡಿ, ಇಲ್ಲಪ್ಪ, ಅವಳಂಥ ಹುಡುಗಿನ ನನ್ನ ಹೆಂಡತಿಯಾಗಿ ಪಡೆಯೋಕ್ಕೆ ನನಗೆ ಅದೃಷ್ಟ ಇಲ್ಲ ಅನಿಸುತ್ತೆ. ನಿಮಗೆ ಗೊತ್ತಾ ಅವಳು ನನಗೆ ಯಾಕೆ ಇಷ್ಟ ಆದ್ಲು ಅಂತ? ಅವಳು ನೋಡೋಕ್ಕೆ ಅಮ್ಮನ ಥರನೇ ಇದ್ದಾಳಪ್ಪ. ನನಗೆ ಅವಳನ್ನ ನೋಡಿದಾಗೆಲ್ಲ ಅಮ್ಮನೇ ನೆನಪಾಗ್ತಾರೆ. ನಾನು ಅವಳನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಪ್ಪ. ಆದರೆ ನಾನು ಅವಳಿಗೆ ಇಷ್ಟ ಇಲ್ಲ ಅನಿಸುತ್ತೆ ಅಂತ ಮೋಹನ್ ಅವರ ಮುಖ ನೋಡಿದೆ ಸಿದ್ಧಾರ್ಥ್ ತುಂಬ ಹೊತ್ತು ಸಿದ್ಧಾರ್ಥ್ಗೆ ಸಮಾಧಾನ ಮಾಡಿದ. ಮೋಹನ್ ಅವರು ಬಾಸ್ ಇದ್ದು ಊಟ ಮಾಡೋಣ ಅಂತ ಕರೆದ್ರು. ಅದಕ್ಕೆ ಸಿದ್ಧಾರ್ಥ್ ಇಲ್ಲಪ್ಪ, ನನಗೆ ಬೇಡ, ನೀವು ಮಾಡಿ ಅಂತ ಹೇಳ್ದ. ಅದಕ್ಕೆ ಮೋಹನ್ ಅವರು, ನೀನು ಮಾಡಿದೆ ನಾನೊಬ್ಬನೇ ಹೇಗೆ ಊಟ ಮಾಡೋಕ್ಕಾಗುತ್ತೆ? ನೀನು ಮಾಡಿಲ್ಲ ಅಂದರೆ ನಾನು ಮಾಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಸಿದ್ಧಾರ್ಥ್ ನಿಜವಾಗ್ಲೂ ನನಗೆ ಬೇಡ ಪ್ಲೀಸ್ ಅಂತ ಹೇಳ್ದ. ಅದಕ್ಕೆ ಮೋಹನ್ ಅವರು, ನಾನು ನಿನಗೆ ಇಲ್ಲಿಗೆ ಊಟ ಹಾಕ್ಕೊಂಡು ಬರ್ತೀನಿ, ನಾನೇ ನಿನಗೆ ಕೈಯಾರೆ ತಿನ್ನಿಸ್ತೀನಿ ಅಂತ ಸೀದಾ ಕೆಳಗಡೆ ಹೋದರು. ಒಂದು ತಟ್ಟೆಯಲ್ಲಿ ಅನ್ನ ಸಾಂಬಾರು ಹಾಕ್ಕೊಂಡು ಸೀದಾ ಮೇಲ್ಗಡೆ ಬಂದರು. ಸಿದ್ಧಾರ್ಥ್ ಎಷ್ಟೇ ಬೇಡ ಅಂದರೂ ಪೂರ್ತಿ ಊಟ ಅವನಿಗೆ ತಿನ್ನಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ರೂಮಿಂದ ಆಚೆ ಬಂದರು. ಅವರು ಕೂಡ ಊಟ ಮಾಡಿ ಮಲಗಿದ್ರು. ಇದನ್ನೆಲ್ಲ ಕೇಳಿಸಿಕೊಂಡ ಮೇನಕಾ ಮತ್ತು ಅವರ ತಮ್ಮ ಮಹಂತೇಶ್ ಇಬ್ಬರು, ಹೇಗೂ ನಾವೇ ಮದುವೆನ ನಿಲ್ಲಿಸೋಣ ಅಂದ್ಕೊಂಡಿದ್ವಿ, ಆದರೆ ಅದೇ ನಿಂತೋಯ್ತು, ನಮ್ಮ ಕೆಲಸನೂ ಕಡಿಮೆ ಆಯಿತು ಅಂತ ನಗ್ತಾ ಕೂತಿದ್ರು. ಬೆಳಗ್ಗೆ ಇತ್ತ ಅಪೇಕ್ಷಾ ಮನೆಯವರು ಮದುವೆ ಅಂತ ಚೌಟ್ರಿಗೆ ಹೊರಟರು. ಚೌಟ್ರಿಗೆ ಹೋದ ಅಪೇಕ್ಷಾ ಮನೆಯವ್ರನ್ನ ಪ್ರೀತಿಯಿಂದ ಬರ ಮಾಡಿಕೊಂಡ್ರು ರಾಹುಲ್ನ ತಾಯಿ. ಆದರೆ ರಾಹುಲ್ ಮಾತ್ರ ಅಪೇಕ್ಷಾನ ನೋಡಿ ವಿಚಿತ್ರವಾಗಿ ನಗ್ತಾ ಇದ್ದ. ರಾಹುಲ್ ತಾಯಿ ಅಪೇಕ್ಷೆಗೆ ಮತ್ತೆ ಅವರ ಕಡೆಯವ್ರಿಗೆಲ್ಲ ಉಳಿದುಕೊಳ್ಳೋಕ್ಕೆ ರೂಪ್ ತೋರಿಸಿದ್ರು. ಶೋಭಾಗೆ ಮಾತ್ರ ಇದನ್ನೆಲ್ಲ ನೋಡಿ ಹೊಟ್ಟೆ ಉರಿದು ಬೆಂಕಿ ಹತ್ತಿತ್ತು. ಶೋಭಾ ಗಂಡ ದಿನಕರ್ ಮಾತ್ರ ಸುಮ್ಮನೆ ಅವಳಿಂದೆ ಓಡಾಡ್ಕೊಂಡಿದ್ದ. ಅಪೇಕ್ಷೆಗೆ ರಾಹುಲ್ ತಾಯಿ, ಇನ್ನೇನು ಶಾಸ್ತ್ರಗಳನ್ನೆಲ್ಲ ಶುರುವಾಗುತ್ತೆ, ಬೇಗ ಬೇಗ ರೆಡಿಯಾಗಮ್ಮ ಅಂತ ಹೇಳಿ ರೂಮಿಂದ ಹೊರಗಡೆ ಬಂದರು. ಅವರು ಹೊರಗಡೆ ಬಂದ ತಕ್ಷಣ ಬಾಗಿಲಲ್ಲಿ ನಿಂತಿದ್ದ ರಾಹುಲ್ನ ಕಂಡು, ಏನೋ ಮಗನೇ, ನೀನು ಹೆಂಡ್ತಿನ ನೋಡಬೇಕು ಅಂತ ಆಗಲೇ ಇಲ್ಲೇ ಬಂದು ನಿಂತ್ಕೊಂಡಿದ್ಯಾ, ಸರಿ ಹೋಗಿ ನೋಡ್ಕೊಂಡು ಬೇಗ ಬಾ, ಇನ್ನೂ ತುಂಬ ಶಾಸ್ತ್ರಗಳಿದೆ ಅಂತ ಹೇಳಿ ಅವರು ಅಲ್ಲಿಂದ ಹೊರಟರು. ರಾಹುಲ್ ನಿಧಾನವಾಗಿ ರೂಮ್ ಒಳಗಡೆ ಬಂದು ಅಪೇಕ್ಷೆನ ಹಿಂದಿನಿಂದ ಗಟ್ಟಿಯಾಗಿ ಅಪ್ಪಿಕೊಂಡ. ಅಪೇಕ್ಷೆಗೆ ಒಂದು ಕ್ಷಣ ಭಯ ಆಯಿತು. ಹಿಂದೆ ತಿರುಗಿ ನೋಡಿದರೆ ಅದು ರಾಹುಲ್. ಅವಳು ಅವನಿಂದ ಎಷ್ಟೇ ಬಿಡಿಸಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೂ ಅವಳನ್ನ ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ದಯವಿಟ್ಟು ಬಿಡಿ ನನ್ನ, ನೀವು ಏನು ಮಾಡ್ತಾ ಇದ್ದೀರಾ, ದಯವಿಟ್ಟು ಬಿಡಿ ನನ್ನ ಹತ್ರ ಅಂತ ಅವಳು ಎಷ್ಟೇ ಕೇಳ್ಕೊಂಡ್ರೂ ಅವನು ಬಿಡದೆ ಮತ್ತಷ್ಟು ಗಟ್ಟಿಯಾಗಿ ಅವಳನ್ನ ತಬ್ಬಿ ಹಿಡ್ದಿದ್ದ. ಅವಳು ಎಷ್ಟೇ ಕೇಳಿಕೊಂಡವರು ಅವನು ಬಿಡದೇ ಇದ್ದಿದ್ದರಿಂದ ಅಪೇಕ್ಷಾ ರಾಹುಲ್ನ ಕೈನ ಜೋರಾಗಿ ಕಚ್ಚಿದ್ಲು. ಅವಳು ಕೈ ಕಚ್ಚಿದ್ದರಿಂದ ರಾಹುಲ್ಗೆ ನೋವಾಗಿ ಅವಳನ್ನು ಬಿಟ್ಟ. ಕೈ ನೋಡ್ಕೊಂಡ ರಾಹುಲ್ ಅವನ ಕೈ ಮೇಲೆ ಅಪೇಕ್ಷಾ ಹಲ್ಲುಗಳು ನಾಟಿತ್ತು. ಅವನ ಕೈ ನೋಡಿಕೊಂಡ ರಾಹುಲ್ಗೆ ಅಪೇಕ್ಷಾ ಮೇಲೆ ಮತ್ತಷ್ಟು ಕೋಪ ಜಾಸ್ತಿ ಆಯಿತು. ಅಪೇಕ್ಷಾಗೆ ಹೊಡೆಯೋಕೆ ಕೈ ಮೇಲೆ ಎತ್ತಿದವನು ಏನೋ ಯೋಚನೆ ಮಾಡಿಕೊಂಡು ಹಾಗೆ ಕೈನ ಕೆಳಗಡೆ ಇಳಿಸಿದ. ನನಗೆ ಕೈ ಕಚ್ಚುವಷ್ಟು ಕೊಬ್ಬ ನಿನಗೆ? ಮದುವೆ ಆಗಲಿ ಕಣೆ, ಇವತ್ತೊಂದಿನ ಅಷ್ಟೇ, ನಾಳೆ ತೋರಿಸ್ತೀನಿ ಕಣೆ ನಿನಗೆ ನಾನು ಯಾರು ಅಂತ ಹೇಳಿ ರೂಮಿನ ಡೋರ್ನ ಜೋರಾಗಿ ಎಳೆದು ಅಲ್ಲಿಂದ ಹೊರಗಡೆ ಹೋದ. ಇದನ್ನೆಲ್ಲ ನೋಡ್ತಾ ಇದ್ದ ಅಪೇಕ್ಷೆಗೆ ಆತಂಕ ಶುರುವಾಯಿತು. ಇವ್ರು ಯಾಕೆ ನನ್ನ ಜೊತೆ ಈ ರೀತಿ ನಡ್ಕೊತಿದ್ದಾರೆ? ಅವತ್ತು ನನ್ನ ನೋಡೋಕ್ಕೆ ಬಂದಾಗ ಎಷ್ಟು ಪ್ರೀತಿಯಿಂದ ಮಾತನಾಡಿದ್ರು, ಆದರೆ ಅದಾದಮೇಲಿಂದ ನನ್ನ ಜೊತೆ ತುಂಬಾ ಇವರು ಈಗೆಲ್ಲ ವಿಚಿತ್ರವಾಗಿ ವರ್ತಿಸುತ್ತಿದ್ದಾರೆ ಅಂತ ಯೋಚನೆ ಆಯಿತು ಅಪೇಕ್ಷೆಗೆ. ನಾನು ಇವರನ್ನು ಮದುವೆ ಆಗೋಕ್ಕೆ ಒಪ್ಕೊಂಡು ತಪ್ಪು ಮಾಡಿದೆ ಅನಿಸುತ್ತೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡಿಕೊಂಡು ನಿಂತಿದ್ಲು ಅಪೇಕ್ಷಾ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಶೋಭಾ, ಏನೋ ಹಾಗೆ ಗರಗರ ಬಡ್ದೊಳಗೆ ನಿಂತಿದ್ಯಾ? ಓ, ದೊಡ್ಡ ಮನೆಗೆ ಹೋಗ್ತಿದ್ದೀನಿ ಅಂತ ತಿರ್ಗೊಬ್ಬ ಬಂದಿದ್ಯಾ ಅಂತ ಅಪೇಕ್ಷಾ ಮುಖಾನ ನೋಡಿದ್ಲು. ಶೋಭಾ ಏನೂ ಮಾತಾಡಿದ್ರು ಕೂಡ ಅಪೇಕ್ಷಾ ಮಾತ್ರ ಅವಳ ಮಾತಿಗೆ ಕಿವಿ ಕೊಡದೆ ತನ್ನ ಯೋಚನೆಯಲ್ಲಿ ತಾನು ಮುಳುಗಿ ಹೋಗಿದ್ಲು. ಅಪೇಕ್ಷಾ ಏನು ರಿಯಾಕ್ಟ್ ಮಾಡದೇ ಇದ್ದಿದ್ದರಿಂದ ಶೋಭಾ ಮುಖ ತಿರುಗಿಸ್ಕೊಂಡು ಅಲ್ಲಿಂದ ಆಚೆ ಬಂದ್ಲು. ಅಷ್ಟರಲ್ಲಿ ಮತ್ತೆ ಅಪೇಕ್ಷಾ ರೂಮ್ಗೆ ಇಬ್ಬರು ಮೇಕಪ್ ಆರ್ಟಿಸ್ಟ್ ಜೊತೆ ಬಂದ ರಾಹುಲ್ ತಾಯಿ ಅಪೇಕ್ಷಾನ ಬೇಗ ಬೇಗ ರೆಡಿ ಮಾಡುವಂತೆ ಹೇಳಿದರು. ಇತ್ತ ಸಿದ್ಧಾರ್ಥ ಅವರ ರೂಮಿಂದ ಆಚೆ ಬರದೆ ಏನು ಮಾಡೋದು ಅಂತ ಗೊತ್ತಾಗದೆ ತಲೆಯಲ್ಲಿ ಏನೇನೋ ಯೋಚನೆಗಳಲ್ಲಿ ಮುಳುಗಿ ಹೋಗಿದ್ದ. ಬೆಳಗ್ಗೆ ಆದರೆ ಅಪೇಕ್ಷಾ ಮದುವೆ ಅನ್ನೋದನ್ನ ಅವನ ಕೈಲಿ ಸಹಿಸಿಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅವಳು ಅವನಿಂದ ದೂರ ಆಗ್ತಾ ಇದ್ದಾಳೆ ಅಂತ ಕಲ್ಪನೆ ಕೂಡ ಮಾಡಿಕೊಳ್ಳೋಕ್ಕೆ ಸಿದ್ಧಾರ್ಥ್ಗೆ ಆಗ್ತಾ ಇರಲಿಲ್ಲ. ಊಟ ತಿಂಡಿ ಏನೂ ಮಾಡದೆ ಡೋರ್ ಲಾಕ್ ಮಾಡಿಕೊಂಡು ಸುಮ್ಮನೆ ಮಲಗಿದ್ದ. ಇತ್ತ ಅಪೇಕ್ಷಾ ರೆಡಿಯಾಗಿ ರೂಮಿಂದ ಹೊರಗಡೆ ಬಂದಳು. ಮೊದಲು ಸುಂದರವಾಗಿದ್ದ ಅಪೇಕ್ಷಾ
ಮೇಕಪ್ ಮಾಡಿದ್ದರಿಂದ ಅಪ್ಸರೆಯಾಗಿ ಕಾಣ್ತಾ ಇದ್ಲು. ಅವಳನ್ನು ನೋಡಿದ ರಾಹುಲ್ ಸೀದಾ ಅವಳ ಹತ್ರ ಬಂದು ತುಂಬ ಸುಂದರವಾಗಿ ಕಾಣ್ತಾ ಇದೆಯಾ ಅಂತ ಹೇಳಿ ವಿಚಿತ್ರವಾಗಿ ನಕ್ಕ. ರಾಹುಲ್ ಈ ರೀತಿ ವರ್ತನೆ ಅಪೇಕ್ಷನ ಮತ್ತೆ ಮತ್ತೆ ಚಿಂತೆ ಮಾಡೋ ಹಾಗೆ ಮಾಡ್ತಾ ಇತ್ತು. ಅಪೇಕ್ಷಾ ಬಳಿಗೆ ಬಂದ ರಾಹುಲ್ ತಾಯಿ, ರಾಹುಲ್ ಮತ್ತು ಅಪೇಕ್ಷಾ ಇಬ್ಬರು ನೋಡಿ, ನೀವು ಮಾತಾಡೋಕ್ಕೆ ಇನ್ನು ಮುಂದೆ ನಿಮಗೆ ತುಂಬಾ ಸಮಯ ಸಿಗುತ್ತೆ ಆದರೆ ಇವಾಗ ನೀವು ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಶಾಸ್ತ್ರಕ್ಕೆ ಟೈಮ್ ಆಗುತ್ತೆ, ಬನ್ನಿ ಅಂತ ಇಬ್ಬರೂ ಕರ್ಕೊಂಡೋಗಿ ಶಾಸ್ತ್ರಗಳನ್ನ ಶುರು ಮಾಡಿದರು. ಎಲ್ಲ ಇದ್ದರೂ ಅಪೇಕ್ಷಾ ಮುಖದಲ್ಲಿ ನಗು ಮಾತ್ರ ಇರಲಿಲ್ಲ. ಅವಳ ಮನಸ್ಸಲ್ಲಿ ರಾಹುಲ್ ಯಾಕೆ ಹೀಗೆ ನಡ್ಕೊತಿದ್ದಾರೆ ಅಂತ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಶಾಸ್ತ್ರಗಳೆಲ್ಲ ಮುಗಿಯೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು. ಬೆಳಗಾದರೆ ಮದುವೆ. ಅಪೇಕ್ಷಾ ಮಾತ್ರ ಈ ಮದುವೆ ಬೇಕೋ ಬೇಡವೋ ಅನ್ನೋ ಚಿಂತನೆಯಲ್ಲೇ ಮುಳುಗಿ ಹೋಗಿದ್ಲು. ಇತ್ತ ಸಿದ್ಧಾರ್ಥ್ ಬೆಳಗ್ಗೆ ಆದರೆ ಅಪೇಕ್ಷಾ ಮದುವೆ ಅನ್ನೋದನ್ನು ನೆನೆಸಿಕೊಂಡು ನನಗಿನ್ಮೇಲೆ ಸಿಗಲ್ಲ ಅನ್ನೋದನ್ನು ನೆನಪಿಸ್ಕೊಂಡು ತಲೆ ಕೆಟ್ಟು ಹೋಗಿತ್ತು ಅವನಿಗೆ. ಊಟ ತಿಂಡಿ ಏನೂ ಮಾಡದೆ ರೂಮಿನ ಡೋರು ಹಾಕ್ಕೊಂಡು ಒಳಗಡೆ ಕೂತಿದ್ದವನು ಕಬೋರ್ಡ್ ತೆಗೆದ. ಅಲ್ಲಿಂದ ಎಣ್ಣೆ ಬಾಟಲ್ನ ತಗೊಂಡು ಎಲ್ಲ ಕುಡಿದು ಖಾಲಿ ಮಾಡಿ ಬಾಟಲ್ನ ಕೋಪದಿಂದ ಎಸೆದು ಒಡೆದು ಹಾಕ್ತಾ. ಮೋಹನ್ ಮತ್ತು ಸೀತಾಲಕ್ಷ್ಮಿ ಅವ್ರಿಗೆ ಸಿದ್ಧಾರ್ಥನ ಈ ವರ್ತನೆಯನ್ನು ಕಂಡು ತುಂಬಾ ಗಾಬರಿಯಾಯಿತು. ಆ ಹುಡುಗಿ ಮದುವೆ ಆಗಿರುತ್ತಿರುವುದಕ್ಕೆ ಅವನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಅವನೇ ಸರಿ ಹೋಗ್ತಾನೆ ಅಂತ ಅವನಿಗೆ ತೊಂದರೆ ಕೊಡೋಕ್ಕೆ ಹೋಗಲಿಲ್ಲ ಅವರು. ಆದರೆ ಸಿದ್ಧಾರ್ಥ್ ಮಾತ್ರ ಯಾರ ಮಾತನ್ನೂ ಕೇಳೋ ಪರಿಸ್ಥಿತಿ ಇರಲಿಲ್ಲ. ಊಟ ತಿಂಡಿ ಏನೂ ಮಾಡದೆ ಹೊತ್ತು ಸುಸ್ತಾಗಿ ಹಾಗೆ ಬೆಡ್ ಮೇಲೆ ನಿದ್ರೆಗೆ ಜಾರಿದ್ದ. ಇತ್ತ ಮದುವೆ ಮನೆಯಲ್ಲಿ ಅಪೇಕ್ಷಾ ದಂತದ ಗೊಂಬೆಯಾಗಿ ರೆಡಿಯಾಗಿದ್ಲು. ರಾಹುಲ್ ಕಣ್ಣು ಅಪೇಕ್ಷಾ ಮೇಲೆ ಬಿತ್ತು. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಮದುವೆ ಮುಹೂರ್ತ ಇತ್ತು. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. 9:30ಕ್ಕೆ ಧಾರೆ ಮುಹೂರ್ತ ಇತ್ತು. ಮಂಟಪದಲ್ಲಿ ಮಧು ಮಗಳಾಗಿ ಕೂತಿದ್ದ ಅಪೇಕ್ಷಾಗೆ ಅವಳ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಕಾಡ್ತಾ ಇತ್ತು. ರಾಹುಲ್ ಕಡೆ ತಿರುಗಿ ನೋಡಿದ್ಲು. ಅವನ ಮುಖದಲ್ಲಿ ಮತ್ತದೇ ವಿಚಿತ್ರವಾದ ನಗು. ಇವ್ರು ಯಾಕೆ ನನ್ನ ಜೊತೆ ಈಗ ಆಡ್ತಿದ್ದಾರೆ ಅಂತ ಅಪೇಕ್ಷೆಗೆ ಅರ್ಥನೇ ಆಗಲಿಲ್ಲ. ಅವ್ರ ತಂದೆ ಮುಖನ ಒಂದ್ಸಲ ನೋಡಿದ್ಲು. ರಮಣ ಅವರ ಮುಖದಲ್ಲಿ ಮುಗುಳ್ನಾಗ ಒಂದು ಒಳ್ಳೆ ಕುಟುಂಬಕ್ಕೆ ಮದುವೆ ಮಾಡ್ಕೊತಿದ್ದೀನಿ ಅನ್ನೋ ಸಂತೃಪ್ತಿಯ ಭಾವ ಇತ್ತು. ಇದನ್ನು ನೋಡಿದ ಅಪೇಕ್ಷೆಗೆ ನಾನು ಮದುವೆ ಆಗೋದು ಸರಿ, ಈಗ ಬೇಡ ಅಂದರೆ ಅದರಿಂದ ಅಪ್ಪಾಜಿಗೆ ಮನಸ್ಸಿಗೆ ನೋವಾಗಬಹುದು ಅಂತ ಸುಮ್ಮನೆ ತಲೆ ತೆಗೆಸಿ ಕೂತ್ಕೊಂಡ್ರು. ಇತ್ತ ರೂಮಲ್ಲಿ ಮಲಗಿದ್ದ ಸಿದ್ಧಾರ್ಥ್ಗೆ ಎಚ್ಚರ ಆದಾಗ ಬೆಳಗ್ಗೆ 9 ಗಂಟೆ ಆಗಿತ್ತು. ಅಪೇಕ್ಷೆ ಮದುವೆಗೆ ಇನ್ನೂ ಸ್ವಲ್ಪ ಹೊತ್ತೇ ಇದೆ. ಅವಳು ಇವತ್ತು ನನ್ನಿಂದ ದೂರ ಆದರೆ ಮತ್ತೆ ನಾನು ಯಾವತ್ತೂ ಅವಳನ್ನ ಪಡ್ಕೊಳ್ಳೋಕ್ಕೆ ಆಗಲ್ಲ, ಶಾಶ್ವತವಾಗಿ ಕಳ್ಕೊಬೇಕಾಗುತ್ತೆ ಅಂತ ಮನಸ್ಸಲ್ಲೇ ಏನೋ ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ರೂಮಿಂದ ಆಚೆ ಬಂದವನೇ ಸೀದಾ ಕಾರ್ ತಗೊಂಡು ಅಪೇಕ್ಷಾ ಮದುವೆ ನಡೀತಾ ಇದ್ದ ಚೌಟ್ರಿಗೆ ಬಂದ. ಮದುವೆ ಮುಹೂರ್ತಕ್ಕೆ ಇನ್ನು 2 ನಿಮಿಷ ಬಾಕಿ ಇತ್ತು ಅಷ್ಟೇ. ಪುರೋಹಿತರು ಮಂತ್ರ ಹೇಳ್ತಾ ಇದ್ರು. ಚೌಟ್ರಿ ತುಂಬ ಜನ ಇದ್ರು. ಸೀದಾ ಮಂಟಪದ ಹತ್ರ ಬಂದ ಸಿದ್ಧಾರ್ಥ್ ತಾಲಿ ತಗೊಂಡು ಅಪೇಕ್ಷಾ ಕುತ್ತಿಗೆಗೆ ಕಟ್ಟೆ ಬಿಟ್ಟ. ಒಂದು ಕ್ಷಣ ಆ ದೃಶ್ಯನ ನೋಡಿ ಅಲ್ಲಿವರೆಗೆಲ್ಲ ಗಾಬರಿ ಆದರೂ ಪಕ್ಕದಲ್ಲಿ ಕೂತಿದ್ದ ರಾಹುಲ್ಗೆ ಇದನ್ನೆಲ್ಲ ನೋಡಿ ಕರೆಂಟ್ ಶಾಕ್ ಕೊಟ್ಟಂಗೆ ಆಗೋಯ್ತು. ಅಪೇಕ್ಷಾ ತನ್ನ ಕುತ್ತಿಗೆಗೆ ತಾಲಿ ಬಿದ್ದಿದ್ದನ್ನು ನೋಡಿ ತಲೆ ಎತ್ತಿ ನೋಡಿದ್ಲು. ಅವನ ಮುಂದೆ ಸಿದ್ಧಾರ್ಥ್ ನಿಂತಿದ್ದನ್ನು ಕಂಡು ಅಪೇಕ್ಷೆಗೆ ಒಂದು ಕ್ಷಣ ಗಾಬರಿ ಆಯಿತು. ಅವಳು ತಲೆಯಲ್ಲಿ ಏನೇನೋ ಯೋಚನೆಗಳು. ಇದನ್ನೆಲ್ಲ ನೋಡ್ತಾ ಇದ್ದ ರಾಹುಲ್, ಯಾರೋ ನೀನು, ಯಾಕೋ ಖಾಲಿ ಕಟ್ತೆ, ಎಷ್ಟು ಧೈರ್ಯ ಇದ್ದರೆ ನನ್ನ ಮದುವೆ ಆಗೋ ಹುಡುಗಿಗೆ ಬಂದು ನನ್ನ ಕಣ್ಣೆದುರಿಗೆ ತಾಳಿ ಕಟ್ಟಿಯಾ ಅಂತ ಜೋರಾಗಿ ಕಿರ್ಚಾಡ್ದ. ಅದಕ್ಕೆ ಸಿದ್ಧಾರ್ಥ್, ನಾನು ಅಪೇಕ್ಷನ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ ತಾಳಿ ಕಟ್ಟಿದೆ. ಅವಳು ನನ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಬಾರ್ದು. ಅವಳು ನನಗೋಸ್ಕರನೇ ಹುಟ್ಟಿದಾಳೆ, ಅವಳು ನನ್ನವಳು ಅಂತ ಹೇಳ್ದ. ಇದರಿಂದ ಕೋಪಗೊಂಡ ರಾಹುಲ್, ನೀನು ಅವಳನ್ನು ಪ್ರೀತಿಸ್ತಾ ಇದೀಯಾ, ಆದರೆ ಅವಳು ನಿನ್ನನ್ನು ಪ್ರೀತಿಸ್ತಾ ಇದ್ದಾಳಾ ಅಂತ ಕೇಳ್ದ. ಅದಕ್ಕೆ ಸಿದ್ಧಾರ್ಥ್ ಏನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡ. ಸಿದ್ಧಾರ್ಥ್ ಮುಖನ ನೋಡಿದ ರಾಹುಲ್, ನೀನು ಯಾವನೋ ಬಂದು ತಾಲಿ ಕಟ್ಬಿಟ್ರೆ ನಾನು ಅವಳನ್ನ ನಿನಗೆ ಬಿಟ್ಕೊಡ್ತೀನ ಅಂದ್ಕೊಂಡಿದ್ಯಾ? ನೀನು ಕಟ್ಟಿರೋ ತಾಲಿನ ಕಿತ್ತೆಸ್ತು ಮತ್ತೆ ತಾಲಿ ಕಟ್ತೀನಿ, ಅಷ್ಟು ಬ್ರ್ಯಾಂಡ್ ಮೈಂಡೆಡ್ ಮನುಷ್ಯ ಕಣೋ ನಾನು ಅಂತ ಹೇಳ್ದ. ಇದನ್ನೆಲ್ಲ ಕೇಳಿಸಿಕೊಂಡು ಸುಮ್ಮನೆ ನಿಂತಿದ್ದ ಸಿದ್ಧಾರ್ಥ್ ತಕ್ಷಣ ಅಪೇಕ್ಷನ ಕೈನ ಹಿಡಿದು ಮೇಲೆತ್ತಿ ನಿಲ್ಲಿಸಿ ಅವಳ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಿದ. ಇದನ್ನೆಲ್ಲ ನೋಡ್ತಾ ಇದ್ದ ಎಲ್ರಿಗೂ ಒಂಥರ ಮುಜುಗರ ಆಯಿತು. ದೀರ್ಘಕಾಲ ಚುಂಬನದ ನಂತರ ರಾಹುಲ್ ಕಡೆಗೆ ತಿರುಗಿ ನೋಡಿದ ಸಿದ್ಧಾರ್ಥ್, ನೀನು ತುಂಬ ಬ್ರಾಂಡೆಡ್ ಮೈಂಡೆಡ್ ಅಲ್ವಾ, ಈಗಲೂ ನಾನು ಕಟ್ಟಿರೋ ತಾಲಿನ ಕಿತ್ತೆಸ್ತು ನೀನೇ ತಾಲಿ ಕಟ್ತೀಯ ಅಂತ ತನ್ನ ಮಾತನ್ನು ಮುಂದುವರೆಸಿ ಸಿದ್ಧಾರ್ಥ್, ಓ ಸಾರಿ, ನೀನು ತುಂಬ ಬ್ರ್ಯಾಂಡ್ ಮೈಂಡೆಡ್ ಅಲ್ವಾ, ನಾನು ಇವಳನ್ನ ಜೊತೆ ಫಸ್ಟ್ ನೈಟ್ ಮುಗಿಸಿದ ಮೇಲೂ ಇವನಿಗೆ ತಾಲಿ ಕೊಟ್ಟೋಕೆ ನೀನು ರೆಡಿಯಾಗಿ ಇಲ್ಲೇ ನಿಂತಿರ್ತೀಯ ಅನಿಸುತ್ತೆ ಅಂತ ರಾಹುಲ್ ಕಡೆಗೆ ತಿರುಗಿ ನೋಡಿದ. ಕತೆ ಮುಂದುವರಿಯುವುದು.